ಪ್ರೀತಿಯ ನರೇಂದ್ರ ಮೋದಿಜಿ, ನೀವು ಲಕ್ಷದ್ವೀಪದಲ್ಲಿ ಇದ್ದು ಭಾರತೀಯರೆಲ್ಲರೂ ಬೇರೆಲ್ಲ ದ್ವೀಪಗಳಿಗೆ ಹೋಗೋ ಬದಲು ಲಕ್ಷದ್ವೀಪಕ್ಕೆ ಬನ್ನಿ ಅಂತೇಳಿ ನಮ್ಗೆ ಆಹ್ವಾನ ನೀಡಿದಿರಿ. ಆದ್ರೆ ಲಕ್ಷದ್ವೀಪ ಅನ್ನುವಂಥದ್ದು ನಮ್ಗೆ ಮಾಲ್ಡೀವ್ಸ್, ಬ್ಯಾಂಕಾಕ್, ಬಾಲಿಗಿಂತ ತುಂಬಾ ದೂರ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ ಲಕ್ಷದ್ವೀಪಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪರ್ಮಿಟ್ ಅಷ್ಟು ಸುಲಭವಾಗಿ ಸಿಗಲ್ಲ. ಪರ್ಮಿಟ್ ಗಳಿಗೆ ಲೋಕಲ್ ಸ್ಪಾನ್ಸರ್ಶಿಪ್ ಗಳು ಬೇಕು ಮತ್ತು ಪರ್ಮಿಟ್ ಗೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು. ಹಾಗಾಗಿ ಈ ಪರ್ಮಿಟ್ ಗಳ ಲೋಕಲ್ ಸ್ಪಾನ್ಸರ್ಶಿಪ್ ಗಳು ಬರೀ ಟ್ರಾವೆಲ್ ಏಜೆಂಟ್ ಗಳಿಗೆ ಮಾತ್ರ ಸಿಗ್ತದೆ. ಟ್ರಾವೆಲ್ ಏಜೆಂಟ್ ಗಳ ಪ್ಯಾಕೇಜ್ ಗಳು 40, 45 ಸಾವಿರ, 50 ಸಾವಿರ, 60 ಸಾವಿರ ಹೀಗೆ ತುಂಬಾ ದುಬಾರಿಯಾಗಿರ್ತದೆ. ಹಾಗಾಗಿ ನಮ್ಗೆ ಲಕ್ಷದ್ವೀಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಕ್ಷದ್ವೀಪಕ್ಕೆ ಹೋಗುವಂತಹ ದುಡ್ಡಿನಲ್ಲಿ ನಾವು ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಮಾಲ್ಡೀವ್ಸ್ ಹೋಗ್ಬೋದು, ಬ್ಯಾಂಕಾಕ್, ಬಾಲಿಗಳಿಗೆ ಹೋಗಿ ಬರಬಹುದು. ಹಾಗಾಗಿ ಲಕ್ಷದ್ವೀಪಕ್ಕೆ ಹೋಗ್ಲಿಕ್ಕೆ ಈ ಇರುವಂತಹ ಪರ್ಮಿಟ್ ವ್ಯವಸ್ಥೆಯನ್ನ ದಯವಿಟ್ಟು ಸರಳೀಕರಿಸಿ ಜನಸಾಮಾನ್ಯರಿಗೆ ಈ ಪರ್ಮಿಟ್ ಸಿಗುವಂತೆ ಮಾಡಿ. ಮಂಗಳೂರಿನವನಾಗಿ ನನ್ನದೊಂದು ವಿಶೇಷ ಭಿನ್ನ ಅಂತ ಹೇಳಿದ್ರೆ, ಮಂಗಳೂರಿಂದ ಲಕ್ಷದ್ವೀಪಕ್ಕೆ ಸುಮಾರು ಒಂದು 10-12 ಗಂಟೆಗಳಲ್ಲಿ ಹಡಗಿನ ವ್ಯವಸ್ಥೆ ತಲುಪುವಂತಹ ಹಡಗಿನ ವ್ಯವಸ್ಥೆ ಇತ್ತು. ಇದನ್ನ ಈಗ ನಿಲ್ಲಿಸಿದೀರಾ. ನಾನು ಮಂಗಳೂರಿನವನಾಗಿ ಕೊಚ್ಚಿಗೆ ಹೋಗಿ ಕೊಚ್ಚಿಯಿಂದ ಹಡಗಿನ ಮೂಲಕ ಹೋಗ್ಬೇಕು. ಅಲ್ಲೂ ಕೂಡ ಹಡಗಿನ ಟಿಕೆಟ್ ಸಿಗುವುದಿಲ್ಲ. ಅದು ಕೂಡ ಏಜೆಂಟ್ಗಳ ಮೂಲಕವೇ ಬುಕ್ ಮಾಡಬೇಕಾಗ್ತದೆ. ಒಂದು ವಿಮಾನ ಇದೆ, ಅದು ಕೂಡ ಒಮ್ಮೆ ಮಾತ್ರ ಕೊಚ್ಚಿಯಿಂದ ಅಗತ್ತಿಗೆ ಹೋಗ್ತದೆ. ಅದರಲ್ಲೂ ಕೂಡ ಟಿಕೆಟ್ ಸಿಗುವಂತದ್ದು ಕಷ್ಟ. ಅದು 6-7 ಸಾವಿರ ರೂಪಾಯಿ ಅಷ್ಟು, ಕನಿಷ್ಠ 6-7 ಸಾವಿರ ರೂಪಾಯಿ ಇದೆ. ಹಾಗಾಗಿ ಅದನ್ನು ಕೂಡ ಕಡಿಮೆ ಮಾಡಿದ್ರೆ ಭಾರತೀಯರೆಲ್ಲರೂ ಕೂಡ ಈ ಮಾಲ್ಡೀವ್ಸ್, ಬಾಲಿಗೆ ಹೋಗೋ ಬದಲು ಲಕ್ಷದ್ವೀಪಕ್ಕೆ ಖಂಡಿತ ಹೋಗ್ತೀವಿ. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ತುಂಬಾ ಖುಷಿ ಆಯ್ತು. ಹಾಗಾಗಿ ಈ ಪರ್ಮಿಟ್ ವ್ಯವಸ್ಥೆಯನ್ನ ದಯವಿಟ್ಟು ಸರಳೀಕರಿಸಿ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ಭಿನ್ನ ಮಾಡ್ತಾ ಇದ್ದೀನಿ.